ಪಕ್ಷದ ಆಂತರಿಕ ವಿಚಾರ ಅದು. ಹೈಕಮಾಂಡು, ಪಕ್ಷದ ವರಿಷ್ಠರು ಎಲ್ಲ ಕೂಡ ನಿರ್ಧಾರ ಮಾಡ್ತಾರೆ. ರಿಪೀಟೆಡ್ಲಿ ಎಲ್ಲ MLA-ಗಳು ಹಿಡಿದು ಕೇಳುದ್ರಾಗ ಅರ್ಥ ಏನಲ್ಲ. AICC ಅಧ್ಯಕ್ಷರು ಹೇಳಿದ್ರು ಕೇಳೋಲ್ರಿ ನೀವು. AICC ಅಧ್ಯಕ್ಷರ ಅಡ್ಕೋತೆ ಅಡ್ಕಿ ಸಿಕ್ಕಂಗೆ ಕ್ಲಿಯರ್ ಆಗಿ ಹೇಳ್ತಿರಂಗಿಲ್ಲ ರಾಜಕಾರಣ. ಒಂದು ಹೇಳೋದಿಲ್ಲ. ಆಗಂಗ ಆಗ್ತಿರ್ತದ, ಹೋಗಂಗ ಹೋಗ್ತಿರ್ತದ. ಯಾರಿಗ ಆಸೆ ಇಲ್ಲ. ನಂಬಲ್ಲಿ CM ಆಗ್ತಕ್ಕಂತ ರೇಸ್ನಾಗ ಇರೋರು ಬಹಳ ಮಂದಿ ಅದಾರ. ವರಿಷ್ಠರು ಮತ್ತ ಅವ್ರೆಲ್ಲಾ ದುಡ್ದಾರ. ಮತ್ತ ಅವ್ರ ಆದ್ರ ತಪ್ಪೇನಿದೆ? ಇದ್ದವ್ರಿದ್ರು ತಪ್ಪಿಲ್ಲ, ಹೊಸದಾಗ ಆಗೋರು ಇದ್ರು ತಪ್ಪಿಲ್ಲ. ಪಕ್ಷದದು ಒಳಗೆ ಎಲ್ಲರಿಗೆ ಆಸೆ ಇರುದೆ. ನಮಗ್ ಮಂತ್ರಿ ಆಗೋ ಆಸೆ ಇರಂಗಿಲ್ಲ, ಹಂಗೆ ಅವ್ರಿಗೆ CM ಆಗೋ ಆಸೆ ಇರ್ತದೆ. ಮೊದ್ಲು ಮಂತ್ರಿ ಸ್ಥಾನಕ್ಕೆ ಶುರುವಾಗಿದ್ದು ಈಗ CM ನಮ್ಮಲ್ಲಿ ಇರೋದು ಒಂದೇ ಅದಲ್ಲ CM. ಅವು ಒಂದ್ 10 ಇದ್ದು ಅಂದ್ರೆ ಯಾರು ಕೇಳ್ತಿದ್ದಿಲ್ಲ. ಒಂದೇ ಇದ್ರು ಕೂಡ 2-3 ಮಂದಿ ಅಷ್ಟೇ ಅದ್ರ ಹಿರಿಯರ. ಅವ್ರದಾರ, ಅವ್ರ ಪಾಪ ಅವ್ರ ಆಸೆ ಇದೆ. ಆಗ್ಲಿ, ನಾವು ಆಸೆ ಪಡ್ತೀವಿ, ಆಗ್ಲಿ, ಅದ್ರಾಗೇನ್ ತಪ್ಪಿಲ್ಲ. ನೋಡಿ, ಈಗ ಆಗ್ಬೋದು, ನಾಳೆ ಆಗ್ಬೋದು, ಅದು ಹೆಂಗ್ ಹೇಳಕ್ ಬರ್ತದೆ? ಅದು ಪಕ್ಷ CLP ನಿರ್ಣಯ ಮಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅತ್ಯಂತ ಎಲಿಜಿಬಲ್ ಮನುಷ್ಯ. ಒಂದ್ ಕಾಲದಾಗ ನಾನೇ ತಪ್ಪು ಮಾಡಿದೀನಿ, ಅವ್ರಿಗೆ ವೋಟ್ ಹಾಕಿಲ್ಲ, ಒಪ್ಕೋತೀನಿ ನಾನು ಇವತ್ತು. ಸರ್, ಯಾವಾಗ ಗೊಂದಲ ಬಗೆಹರಿಬೇಕು? ಪಕ್ಷದ ಆಂತರಿಕ ವಿಷಯ ಅದು. ಯಾವಾಗ ನಿರ್ಣಯ ಆಗ್ತದೆ. ಹೋದ್ಮೇಲೆ ಈ ವಿಚಾರ ಮತ್ತೆ ಜಾಸ್ತಿ ನಾನ್ ಹೋಗಿದ್ ಬೇರೆ ಕೆಲ್ಸಕ್ಕೆ. ನೀವ್ ಎದಕ್ಕರ ಹೋಲ್ಸಿದ್ರೆ ನಾನೇನ್ ಮಾಡಿಲ್ಲ. ನನಗೆ ನೀವು ಕಬ್ಬು ಬೆನ್ನ ಹಚ್ಚಿರಿ, ಮೆಕ್ಕೆಜೋಳ ಬೆನ್ನ ಹಚ್ಚಿರಿ, ಮತ್ ಇವೆಲ್ಲ ಹೋಗ್ಬೇಕಾಗ್ತದೆ. ನೀವು ಹೋಗಿದ್ದಕ್ಕೂ ಮತ್ತೆ ಇವ್ರು ಆತ್ಮೀಯರು, ನಾ ಯಾರಿಗ ಆತ್ಮೀಯರಿಲ್ಲ. ಅವ್ರ ಆತ್ಮ ಮುಟ್ಕೊಂಡು ಹೇಳಂತೇಳಿ ಯಾರಿಗೆ ಆತ್ಮೀಯರಿಲ್ಲ. ನಾನು ಆತ್ಮೀಯರಿಲ್ಲ ಹೇಳಿ? ನಾನು ಸಿದ್ದರಾಮಯ್ಯಗೂ ಆತ್ಮೀಯನೇ, DK ಶಿವಕುಮಾರ್ಗೂ ಆತ್ಮೀಯನೇ. ಒಂದ್ ಮಾತ್ರ ನಿಮ್ ಎದುರಿಗೆ ಒಪ್ಕೊಂಡೆ, ಖರ್ಗೆ ಅವ್ರಿಗೆ ಒಂದ್ ಸರ್ತಿ ವೋಟ್ ಹಾಕಿಲ್ಲ ನೋಡಿ. ಯಾರ ಹಣೆ ಬರದಲ್ಲಿ 5 ವರ್ಷ ಇತ್ತು, ಅವ್ರ 5 ವರ್ಷ ಆದ್ರು. ಯಾರ ಹಣೆ ಬರದಲ್ಲಿ 2.5 ವರ್ಷ ಇದ್ರು, ಪಾಪ ಅಷ್ಟರಲ್ಲೇ ತೃಪ್ತಿ ಪಡ್ಕೋಬೇಕಲ್ಲ ಅವರು. ಅವ್ರು ಇನ್ನೂ ಚೆನ್ನಾಗಿ ಮಾಡಿದ್ರೆ ಮತ್ತೊಂದಿಷ್ಟು ಮುಂದೆ ಹೋಗ್ಬೋದು. ಅದಕ್ಕೇನಿದೆ. AICC ಅಧ್ಯಕ್ಷರು ಡೆಲ್ಲಿಗೆ ಹೋಗಿದ್ದಾರೆ ಸರ್. ಅವರು ಸರ್ವೋಚ್ಚ ನಾಯಕರು ಇವತ್ತಿನ ಮಿತಿಗೆ. ಅವ್ರ ಜೊತೆ ಎಲ್ಲಾ ಪಕ್ಷನೂ ಇರ್ತದೆ, ಶಾಸಕರು ಇರ್ತಾರೆ, ಕಾರ್ಯಕರ್ತರು ಇರ್ತಾರೆ. ತಪ್ಪೇನಿದೆ. ಕೆಲವರೀಗ ನೇರವಾಗಿನೇ DK ಶಿವಕುಮಾರ್ ಆಗ್ಲೇಬೇಕು ಅಂತ ಅದಕ್ಕಾಗಿ ಅನೇಕ ನೋಡಿ, ಅದು ಎಲ್ಲಾ ಆಂತರಿಕ ವಿಷಯ. ಅದು ಹಂಗೂ ಆಗ್ಬೋದು, ಹಿಂಗೂ ಆಗ್ಬೋದು. ಅದೇನ್ ಯಾವುದು ಆಂತರಿಕ ವಿಚಾರದಲ್ಲಿ ನಾನು ನೀವು ಏನ್ ನಿರ್ಣಯ ಮಾಡಕ್ ಸರ್ವಾನುಮತದ ಅಭಿಪ್ರಾಯ ಬಂದಾಗ ಅದು ನಿರ್ಣಯ ಆಗುತ್ತೆ. ತಾವು ಸದ್ಯಕ್ಕೆ ತಟಸ್ಥನ ಅಥವಾ ಯಾರ ಕಡೆ? ಅದು ನೀವು ನಿಮ್ಗೆ ವಿಚಾರ ಮಾಡ್ಬೋದು. ಒಂದೇ ಕಾರಣದಲ್ಲಿ ಖರ್ಗೆ ಮತ್ತೆ DK ಶಿವರು ಹೋಗಿದ್ದಾರೆ. ತಪ್ಪದು. ಏನ್ ಇವತ್ತೇ ಮೊದ್ಲೇ ಸರ್ತಿ ಹೋಗಿದಾರ? ಅಲ್ಲ, ನಾನ್ ನಿಮ್ಮನ್ನ ಕೇಳ್ತಾ ಇದೀನಿ, ಇವತ್ತೇ ಮೊದ್ಲೇ ಸರ್ತಿ ಏನಾರು ಹೋಗಿದಾರ ಅವರು? ಈ ಸಂದರ್ಭದಲ್ಲಿ ಹೋಗೋದು ಈ ಸಂದರ್ಭದಲ್ಲಿ ಮತ್ತೆ ಸಿದ್ದರಾಮಯ್ಯನವರು ಅವರು ಒಂದ್ ತಾಸು ಒಳಗೆ ಬಾಗ್ಲಾಕೊಂಡು ಅವ್ರು ಭೇಟಿ ಹೋಗಿದ್ರು, ಇವ್ರು ಅವ್ರ ಕಾರಲ್ಲೇ ಹೋಗಿದ್ದಾರೆ. ಕಾರ್ನಲ್ಲಿ ಕೂಡೋದು, ಒಳಗ್ ಕೂಡೋದು ಏನ್ ಬೇರೆ ಇದೆ? ಕಿವಿ ಒಂದೇ ಇದಾವಲ್ಲ. ಆತ್ಮೀಯತೆ ಅಂತ ನೀವು ಆ ತರ ಭೇದ ಭಾವ ಮಾಡ್ಬೇಡ. ಅವ್ರಿಬ್ರು ಪಕ್ಷದ ವರಿಷ್ಠ ಅದಾರ, ಸಿದ್ದರಾಮಯ್ಯನವರು, DK ಅವರು. ಅವರಿಗೆ ಯಾವಾಗ ಯಾರಿಗ್ ಬೇಕು ಭೇಟಿ ಆಗ್ಬೋದು, ನಮ್ಮಂತವ್ರನ್ನ ಕರೆಸ್ಬೋದು. ಅದಕ್ಕೇನ್ ಸಂಬಂಧ ಇಲ್ಲ. DK ಶಿವಕುಮಾರ್ ಅವರು ಅಮಿತ್ ಶಾ ಜೊತೆ ಮಾತನಾಡಿದ್ದಾರೆ. ಅದು ನಿಮ್ಮ ಸೃಷ್ಟಿ. ಅದು ನೀವ್ ಇನ್ನೊಂದ್ ಸೃಷ್ಟಿ ಮಾಡಿರಿ, 50-50 ಕೋಟಿ ಕೊಟ್ರ ಅಂತ ಹೇಳಿ. ಎಲ್ಲರೇ ಅದಾವ ತೊಂಬರ್ ನಾರೇ. ಯಾರ ಗೋವಿಂದ ಕಾರಜೋಳ ನೋಡ್ಯಾರ ಅಂತವ್ರು? ಅಲ್ಲ, ಆರೋಪ ಮಾಡೋರು ಸ್ವಲ್ಪ ವಿಚಾರ ಮಾಡ್ಬೇಕು. ಅವರು ಹಿರಿಯರ್ ಅದಾರೆ, DCM ಆದವ್ರು ಇದಾರೆ. ಆ ಸಣ್ಣ ಮಕ್ಕಳು ರಸ್ತೆ ಮೇಲೆ ಮಾಡುವಂತ ಆರೋಪ ಮಾಡಬಾರ್ದು ಸರ್. 50 ಕೋಟಿ ಇದ್ದು 70 ಕೋಟಿ ಆಗಿತ್ತು, ಈಗ 100 ಕೋಟಿ ಆಗುತ್ತೆ. ರೇಟ್ ಇರುತ್ತೆ.
ತೂಕ ಜಾಸ್ತಿ ಯಾರ್ದಾಗತ್ತೋ ಅವ್ರಿಗೆ ನಮ್ಮ ಪಕ್ಷದಲ್ಲಿ ಯಾರು ಕೂಡ ಅಂತ ಆಮಿಷಕ್ಕೆ ಒಳಗಾಗೋರಿಲ್ಲ. ಅವ್ರು ಇನ್ ಯಾರಿಗಾರ ಕೊಟ್ಟು ರೂಢ ಇದ್ರೆ ಅವರಿಗೆ ಇದನ್ನ ಇನ್ನೊಂದಿಷ್ಟು ಹೇಳ್ಕೊತ ಹೋಗಿ. ಸಿದ್ದರಾಮಯ್ಯ ಅವರು ನಿನ್ನೆ ಹೇಳಿದ್ದೇನಂದ್ರೆ ಸಂಪುಟ ಪುನರಚನೆ ಬಗ್ಗೆ ಹೈಕಮಾಂಡ್ ಚರ್ಚೆ ಅದೇ ಈ ಒಂದು ಏನು ಪವರ್ ಸೇರಿಂಗ್ ಬಗ್ಗೆ ಚರ್ಚೆ ಆಗಿದೆ. ಅದೇ ನಾನು ಹೈಕಮಾಂಡ್ ಏನ್ ನಿರ್ಧಾರ ತಗೊಂಡು ತಪ್ಪಿದ್ಯಾ? ಅಂದ್ರೆ ಅವ್ರ ಮಾತಿನ ಮರ್ಮ 2 ತಪ್ಪಿದ್ಯಾ? ಅವ್ರು ಪುನರ್ರಚನೆ ಮಾಡಿದ್ರೆ ತಪ್ಪಿದ್ಯಾ? ಅವ್ರು ಇವತ್ತು ಮುಖ್ಯಮಂತ್ರಿಗಳಿದ್ದಾರೆ, ಅವ್ರು ವಿವೇಚನೆಗೆ ಬಿಟ್ಟಿರ್ತಕ್ಕಂತ ಅಧಿಕಾರ ಅದು ಯಾವಾಗ ಬೇಕಾದ್ರೂ ಅವ್ರು ಚಲಾವಣೆ ಮಾಡ್ಬೋದು. 5 ವರ್ಷ ಇರ್ತೀನಿ, 2 ಪೀರಿಯಡ್ ನಾನೇ ಬಜೆಟ್ ಮಂಡನೆ ಮಾಡ್ತೀನಿ. ತಪ್ಪೇನಿದೆ? ನಮ್ ಪಕ್ಷದಲ್ಲಿ ಒಬ್ಬೊಬ್ರು 10 ವರ್ಷ ಇದ್ದವರು ಇದ್ದಾರೆ. ನಿಮ್ಮ ಶಾಸಕರು ಕೆಲವೊಂದು ಓಡಾಡೋದು, ಡಿ.ಕೆ. ಶಿವಕುಮಾರ್ ಯಾರು ಓಡಾಡಿಲ್ಲ, ನೀವು ಓಡಾಡಿಸ್ತಾ ಇದ್ದೀರಿ. ನೀವು ಓಡಾಡಿಸ್ತಾ ಇದ್ದೀರಿ ಅವ್ರನ್ನ. ನೇರವಾಗಿ ಹೇಳಿದ್ದಾರೆ. ಡೆಲ್ಲಿಗೆ ಹೌದು ಸರ್, ಡೆಲ್ಲಿಗೆ ಹೋಗೋರ್ದು ತಪ್ಪಿದ್ಯಾ? ಅಲ್ಲಲ್ಲ ಸರ್, ನೇರವಾಗಿ ಶಿವಗಂಗಾ ಇವತ್ತಲ್ರಿ 10 ಸರ್ತಿ ಹೇಳಿರ್ಬೇಕು ಅವನು. ಅವನೊಬ್ಬನ ಹೇಳಿದ್ರೆ ಅದು ಎಲ್ಲಾರು ಹೇಳ್ದಂಗ ಆಗತ್ತ? ಶಿವಗಂಗಾ 10 ಸರ್ತಿ ಹೇಳಿರ್ಬೇಕು. ಹೊಸದಾಗ್ ಬಂದ್ ಶಾಸಕರದಾರ, ಪಾಪ ಆವೇಶನಾಗ ಹೇಳಿರ್ತಾರೆ, ನಡೀತದ ಅದೆಲ್ಲ. ನಮ್ಮಲ್ಲಿ ಎಲ್ಲಾರು ಹೊಡೆತ ತಿಂದ್ಮೇಲೆ ಕಲಿತೀವಿ ನಾವು.